श्रीगुरुभ्यो नमः। हरिः ओम्। प्रोष्ठीशविग्रहसुनिष्ठीवनोद्धतविशिष्टाम्बुचारिजलधे कोष्ठान्तराहितविचेष्टागमौघपरमेष्टीडितत्वमवमाम् प्रेष्ठार्कसूनुमनुचेष्टार्थमात्मविदतिष्ठो युगान्तसमये स्थेष्टात्मशृङ्गधृतकाष्ठाम्बुवाहनवराष्टापदप्रभतनो खण्डीभवद्बहुलडिण्डीरजृम्भणसुचण्डीकृतोदधिमः काण्डातिचित्रगतिशौण्डाद्यहैमरदभाण्डाप्रमेयचरिता चण्डाश्वकण्ठमदशुण्डालदुर्हृदयगण्डाभिखण्डकरदोश्चण्डामरेशहय तुण्डाकृते दृशमखण्डामलं प्रदिश मे कूर्माकृते त्ववतु नर्मात्मपृष्ठधृतभर्मात्ममन्दरगिरे धर्मावलम्बनसुधर्मा सदाङ्कलितशर्मा सुधावितरणात् दुर्मानराहुमुखदुर्मायिदानवसुमर्माभिभेदनपटो घर्मार्ककान्तिवरवर्मा भवान् भुवन निर्माणधूतविकृतिः धन्वन्तरेङ्गरुचि धन्वन्तरेरितरु धन्वन्तरी भवसुधा भान्वन्तरावसथ मन्वन्तराधिकृत तन्वन्तरौषधनिधे धन्वन्तरङ्गशुगुधन्वन्तमाजिषु वितन्वन्ममाब्धितनया सून्वन्तकात्महृत तन्वन्तरावयव तन्वन्तरार्तिजलधौ या क्षीरवार्धिमथनाक्षीणदर्पदितिजाक्षोभितामरगणा पेक्षाप्तये जनिवलक्षांशुबिम्बजिदतीक्ष्णालकावृतमुखी सूक्ष्मावलग्नवसनाक्षेपकृत्कुचकटाक्षाक्षमी कृतमनो दीक्षासुराहृतसुधाक्षाणिनोऽवतु सुरूक्षे क्षणाद्धरितनुः शिक्षादियुङ्निगमदीक्षा सुलक्षणपरीक्षा क्षमा विधिसती दाक्षायणी क्षमति साक्षाद्रमापि न यदाक्षेपवीक्षणविधौ प्रेक्षाक्षिलोभकरलाक्षारसोक्षितपदाक्षेपलक्षितधरा साक्षारितात्मतनुभुक्षारिकारितनिटि लाक्षाक्षमानवतु नः नीलाम्बुदाभशुभशीलाद्रिदेहधर खेलाहृतोदधिधुनी शैलादियुक्तनिखिलेलाकटाद्यसुर तूलाटवीदहनते कोलाकृते जलधिकालाचलावयवनीलाब्जदंष्ट्रधरणी लीलास्पदोरुतलमूलाशियोगिवर जालाभिवन्दित नमः दम्भोलितीक्ष्णनख सम्भेदितेन्द्ररिपुकुम्भीन्द्र पाहि कृपया
ಸ್ತಂಭಾರ್ಭಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರೇ ಅಂಬೋಧಿಜಾನುಸರಣಾಂಭೋಜ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಭೋರುಹಾಭಿನುತಮಾಂ. ಒಂಬತ್ತನೇ ಶ್ಲೋಕ ಇವತ್ತು ಪಾಠ ಆಗ್ತಾ ಇದೆ. ವಾಮನಾವತಾರದ ವರ್ಣನೆಯನ್ನು ರಾಜರು ಮಾಡಿ ಶಿಷ್ಯರಿಗೆ ಶಿಕ್ಷಣ ಕೊಡ್ತಾರೆ. ವಾಮನಾವತಾರವನ್ನು ಹೇಗೆ ಸ್ಮರಣೆ ಮಾಡಬೇಕು, ಏನಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತದನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಹೃಷಿ ತಾಂಗಾಮರಾಲಿನುತತೆ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತದನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಹೃಷಿ ತಾಂಗಾಮರಾಲಿನುತತೆ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನಕಾಂಗಾಂಗ ಕಾಂಗಾಂಡಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಶ್ಲೋಕ ಹೀಗೆ ಅನುಸಂಧಾನ ಮಾಡಬೇಕು. ವಾಮನಾವತಾರದ ವಿಷ್ಣುವನ್ನು ಹೇಗೆ ಚಿಂತಿಸಬೇಕು ಅಂತ ತಿಳಿಸುವ ಶ್ಲೋಕ. ತ್ರಿವಿಕ್ರಮನಾದವನು ಇದೇ ವಾಮನ. ಹಾಗಾಗಿ 9, 10ನೇ ಶ್ಲೋಕಗಳು ವಾಮನಾವತಾರದ ಸ್ಮರಣೆ, ತ್ರಿವಿಕ್ರಮಾವತಾರದ ಚಿಂತನೆಗೆ ಬಂದಿದೆ ಅಂತ ತಿಳಿಬೇಕು. ಪದವಿಭಾಗ ಪದಪದಾರ್ಥ ನೋಡಬೇಕು. ನಮಃ ಅಂತ 4ನೇ ಪಾದದಲ್ಲಿದೆ ಅಲ್ಲ, ಅದು ಕ್ರಿಯಾಪದ ನಮಸ್ಕಾರ. ತೇ ನಮಃ, ನಿನಗೆ ನಮಸ್ಕಾರ ಅಂತ. ಉಳಿದೆಲ್ಲ ಪದಗಳ ವಿಭಾಗ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಹೃಷಿ ತಾಂಗಾಮರಾಲಿನುತ. ಇದು 2 ಪಾದಗಳು, ಮೊದಲು ಹಾಗೂ 2ನೇ ಪಾದ ಬಹಳ ದೀರ್ಘವಾದ ಪದಗಳಿಂದ ಸೇರಿಸಿದೆ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಋಷಿ ತಾಂಗಾಮರಾಲಿನುತ. ತೇ ಅದು ಬೇರೆ ಪದ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿಭೂತ ಭಜಕ ಅಂಗಾಘ ಭಜಕಾಂಗಾಘ. ಸಮಸ್ತ ಪದ ಅದು. ವಾಮನ ನಮಃ. ಹೀಗೆ ತ್ರಿವಿಕ್ರಮಾವತಾರದ ಸ್ಮರಣೆ. ಮುಂದೆ ವಾಮನಾವತಾರ. ತ್ರಿವಿಕ್ರಮನೇ ವಾಮನ, ವಾಮನನೇ ತ್ರಿವಿಕ್ರಮ. ಆದ್ದರಿಂದ ಅನುಸಂಧಾನ ಹಾಗೆ ಮಾಡಿಸ್ತಾರೆ. ಪದಪದಾರ್ಥ ಅನ್ವಯ ಅನುಸಂಧಾನ ಮಾಡೋಣ. ಹೇ ವಾಮನ,
ಹೇ ವಾಮನರೂಪಿ ಭಗವಂತ ತೇ ನಮಃ, ನಿನಗೆ ನಮಸ್ಕಾರ. ಎಂಥವನು ನೀನು? ಎರಡು ವಿಶೇಷಣ ಕೊಟ್ಟಿದ್ದಾರೆ. ಮೊದಲು ಒಂದು ವಿಶೇಷಣ, ಮೊದಲನೇ ಪಾದ, ಎರಡನೇ ಪಾದ, ಆಮೇಲೆ ಮೂರನೇ ಪಾದ, ನಾಲ್ಕನೇ ಪಾದ. ಏನರ್ಥ? ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತರಿಸಿ ತಾಂಗಾಮರಾಲಿ ನುತ. ಅರ್ಥ ಹೇಗೆ ಅಂತ ತಿಳಿಯೋಣ. ಪಿಂಗಾಕ್ಷ ವಿಕ್ರಮ ಅಂದರೆ, ಪಿಂಗಾಕ್ಷ ಅಂದರೆ ಸಿಂಹ. ಸಿಂಹದಂತೆ ವಿಕ್ರಮ, ಪರಾಕ್ರಮವುಳ್ಳಂತಹ. ತುರಂಗ ಕುದುರೆಗಳು, ತುರಂಗಗಳೇ ಆದಿ ಮೊದಲಾದ. ಸೈನ್ಯ, ಸೈನ್ಯ ಸೈನ್ಯ ಅಂದರೆ ಸೇನಾಯಾಂ ಭವೈ ಚತುರಂಗೈ, ಸೇನೆಯಲ್ಲಿರುವಂತಹ ಚತುರಂಗ, ಚತುರಂಗ ಸೇನಾಬಲ ಅಂತ ಕರೀತಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಕುದುರೆ, ರಥ, ಆನೆ, ಸೈನಿಕರು ಇವು ಇಷ್ಟೂ ಸೇರಿಕೊಂಡಿದ್ರೆ ಚತುರಂಗ ಅಂತ ಕರೆದಿದ್ದಾರೆ. ಸೈನ್ಯ ಚತುರಂಗ ಸೇನಾಬಲ ಯುಕ್ತವಾಗಿದೆ ಅಂತ ಕರೆಯೋದೇ ಆ ಅರ್ಥದಲ್ಲಿ. ಕುದುರೆ ಇರಬೇಕು, ರಥಗಳಿರಬೇಕು, ಆನೆ ಇರಬೇಕು, ಸೈನಿಕರಿರಬೇಕು. ಅಂತಹ ಚತುರಂಗಗಳಿಂದ ಅವಲಿಪ್ತ, ದೃಪ್ತವಾದ ಧನುಜ ದಾನವರ, ಅಸಾಂಗಾಧ್ವರೇ ಯಜ್ಞದಲ್ಲಿ, ವ್ಯಂಗ್ಯಾರ್ಥದಲ್ಲಿ ಹೇಳಿದ್ದಾರೆ. ಅಸಾಂಗಾಧ್ವರೇ ಯಜ್ಞದಲ್ಲಿ ದೀಕ್ಷಿತನಾದ, ತಾನೇ ಯಜಮಾನ ಅಂತ ಯಜ್ಞದಲ್ಲಿ ದೀಕ್ಷಿತನಾದಂಥವನು ಬಲಿಚಕ್ರವರ್ತಿ. ಹಾಗಾಗಿ ಅಸಾಂಗಾಧ್ವರಸ್ಥ ಬಲಿ, ಯಜ್ಞದಲ್ಲಿ ದೀಕ್ಷಿತನಾದಂತಹ ಬಲಿಚಕ್ರವರ್ತಿಯ ಸಾಂಗ, ಸದೇಹಂ ಅವಪಾತೇನ, ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ. ಅವಪಾತ ಅಂದರೆ ರಸಾತಳ ಲೋಕಕ್ಕೆ ಅವನನ್ನು ಪ್ರವೇಶ ಮಾಡಿಸಿದ್ರಿಂದ ಅಂತ ಅರ್ಥ. ಅವನು ರಸಾತಳಕ್ಕೆ ಹೋಗಿ ನೆಲೆಸೋ ಹಾಗೆ ಮಾಡಿದ್ದೇ ತ್ರಿವಿಕ್ರಮ. ಅದಕ್ಕೆ ಯಜ್ಞದಲ್ಲಿ ದೀಕ್ಷಿತನಾದಂತಹ ಬಲಿಚಕ್ರವರ್ತಿಯ ಸಾಂಗ ಅವಪಾತ, ದೇಹ ಸಹಿತವಾಗಿ ರಸಾತಳ ಲೋಕಕ್ಕೆ ಪ್ರವೇಶ ಮಾಡಿದ್ರಿಂದ ಹೃಷಿತಾಂಗ, ರೋಮಾಂಚನಗೊಂಡ, ಸಂತೋಷಪಟ್ಟಂತಹ ದೇವತೆಗಳು, ಅವರಿಗೆ ಅಮರ ಅಂತ ಕರೀತಾರೆ. ಅಂಥ ಸಂತೋಷಪಟ್ಟ ದೇವತೆಗಳ ಅಲಿ ಸಮೂಹದಿಂದ ನುತ ಸ್ತುತ್ಯನಾದವನೇ. ದೇವತೆಗಳಿಗೆ 100 ಯಾಗ ಮಾಡಿ ಇಂದ್ರ ಪದವಿ ನಂದು ಮಾಡ್ಕೊಳ್ತೀನಿ ಅಂತ ಹೊರಟಿದ್ದ ದೈತ್ಯೇಂದ್ರ ಬಲಿ, ವಿರೋಚನನ ಮಗ. ಅವನು ದೇವ ಪದವಿ ನಂದು ಮಾಡಿಕೊಳ್ಬೇಕು, ಇಂದ್ರ ಪದವಿ ನಂದು ಮಾಡಿಕೊಳ್ಬೇಕು ಅಂತ ಹೊರಟ್ರೆ ದೇವತೆಗಳು ಏನು ಮಾಡಬೇಕು? ಭಗವಂತನನ್ನು ಶರಣು ಹೋದರು. ಭಗವಂತ ವಾಮನನಾಗಿ ಇವನ ಮನೆಗೆ ಬಂದು, ಬಲಿಯ ಮನೆಗೆ ಬಂದು ಅವನಿಂದ ದಾನದ ನೆಪ ಮಾಡಿಕೊಂಡು, ದಾನ ಕೊಡು ಅಂತ ಕೇಳಿ ದಾನವನ್ನು ಬೇಡುವ ನೆಪ ಮಾಡಿ, ಆಮೇಲೆ 3 ಪಾದ ಕೊಡ್ತೇನೆ ಅಂದಿದ್ದು 2 ಪಾದ ಕೊಡ್ತಿದೆಯಲ್ಲೋ ಅಂತ ಅವನಿಗೆ ನಿಗ್ರಹ ಮಾಡಿ ಅವನನ್ನು ರಸಾತಳ ಲೋಕಕ್ಕೆ ಅಂತ ಕಳಿಸಿದ ಕಥೆ ಪುರಾಣದಲ್ಲಿ ಬರ್ತದೆ, ಪ್ರಸಿದ್ಧ ಇದು. ಅದೆಲ್ಲ ವಿಷಯ ಸಂಗ್ರಹ ಆಗಬೇಕು. ದೈತ್ಯ ದೇವೇಂದ್ರ ಸಾಮಾನ್ಯನಲ್ಲ, ಅವನು ಚಕ್ರವರ್ತಿ, ಯಜ್ಞದೀಕ್ಷಿತನಾಗಿದ್ದ. ಅವನ ಸೈನ್ಯ ಚತುರಂಗ ಬಲ ಸೈನ್ಯ ಇತ್ತು. ಅಷ್ಟು ಸೈನ್ಯವನ್ನು ಕಟ್ಕೊಂಡವನು ಅಂತ ಆ ಬಲಿಗೆ ವಿಶೇಷಣ ಕೊಟ್ಟು ಇಷ್ಟು ಬಲಿಷ್ಠ ಅಂತ ಹೇಳಬೇಕಲ್ಲ. ಇಂಥ ಬಲಿಷ್ಠನನ್ನು, ದೇವತೆಗಳಿಗೆ ಶತ್ರುವಾಗಿದ್ದವನನ್ನು ನೀನು ಬಂದು ತ್ರಿವಿಕ್ರಮನಾಗಿ ಅಂಥವನನ್ನು ರಸಾತಳ ಲೋಕಕ್ಕೆ ಅಂತ ಕರೆದುಕೊಂಡು ಹೋದಿ.
ಆ ಕಾರಣದಿಂದ ದೇವತೆಗಳಿಗೆ ಬಹಳ ಸಂತೋಷ ಆಯಿತು. ಅವರು ನಿನ್ನನ್ನು ಸ್ತೋತ್ರ ಮಾಡಿದರು. ಅಂಥ ವಾಮನ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪಾದ. ಎರಡನೇ ಪಾದದ ಅರ್ಥ. 3, 4ನೇ ಪಾದ. ಶೃಂಗಾರ ಪಾದ ನಖ ತ್ರಿವಿಕ್ರಮನಾದಾಗ ಅಳಿಬೇಕಾಗಿತ್ತು. ಮೊದಲನೇ ಪಾದ ಅಳಿಬೇಕು, ಎರಡನೇ ಪಾದ ಅಳಿಬೇಕು. ಆಗ ಮುಗಿಲೆತ್ತರ ಬೆಳೆದು ಮೊದಲನೇ ಪಾದವನ್ನು ಎತ್ತಿದ್ದಂತೆ ಮೇಲೆ. ಮೊದಲು ಅಳಿಬೇಕು ಅಂತ ಪಾದ ಎತ್ತಿದಾಗ ನಡೆದ ಘಟನೆಯನ್ನು ಹೇಳ್ತಾರೆ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನೀ ತುಂಗಾತಿ ಮಂಗಲ ತರಂಗ ಅಭಿಭೂತ ಭಜಕಾಂಗಾಘ. ಇದು ವಿಶೇಷಣ. ಗಂಗೆ ಉತ್ಪತ್ತಿ ಆದ್ಲು ಅಂತ ಹೇಳಬೇಕಿದೆ ಅವರಿಗೆ. ಆ ಗಂಗಾ ಜನಕ ತ್ರಿವಿಕ್ರಮ, ಭಾಗೀರಥಿ ಪತಿ. ಭಾಗೀರಥಿ ಪತಿನೂ ಹೌದು, ಭಾಗೀರಥಿ ಪಿತಾನೂ ಹೌದು. ಆ ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಶೃಂಗಾರ ಸುಂದರವಾದ, ಪಾದನಖ ಪಾದದ ಉಗುರಿನ, ತುಂಗಾಗ್ರ ಉನ್ನತವಾದ ತುದಿಭಾಗದಿಂದ, ಭಿನ್ನ ಶೀಳಿದ, ಕನಕ ಕನಕ ಅಂದರೆ ಬಂಗಾರಮಯವಾದ, ಕನಕಾಂಗಾಂಡ ಬ್ರಹ್ಮಾಂಡ ಬಂಗಾರಮಯವಾದದ್ದಕ್ಕೆ ಅದನ್ನು ಕನಕಾಂಗಾಂಡ ಅಂತ ಕರೆದಿದ್ದಾರೆ. ಬಂಗಾರಮಯವಾದ ಬ್ರಹ್ಮಾಂಡದಿಂದ ಪಾತಿತ ಬೀಳಿಸಲ್ಪಟ್ಟ, ಅಲ್ಲಿರ ಬಿದ್ದಂತಹ ತಟಿನಿ, ಸಂಸ್ಕೃತದಲ್ಲಿ ತಟಿನಿ ಧ್ವನಿ ಶಬ್ದಗಳು ನದಿಯನ್ನು ಹೇಳ್ತಾವೆ. ತಟಿನಿ ಅಂದರೆ ಭಾಗೀರಥಿಯ ನದಿಯ, ಗಂಗಾ ನದಿಯ. ತುಂಗಾತಿ ಮಂಗಲ ತರಂಗ, ತುಂಗ ಎತ್ತರದ್ದಾದ, ಅತಿಮಂಗಳ ಅತ್ಯಂತ ಮಂಗಳಮಯವಾದ ತರಂಗ ಅಲೆಗಳಿಂದ, ಅಭಿಭೂತ ದೂರ ಮಾಡಿಕೊಳ್ಳಲ್ಪಟ್ಟ, ಭಜಕ ಅಘ ತನ್ನನ್ನು ಸೇವಿಸುವ ಜನರ ಪಾಪಗಳು. ಅಂದರೆ ಇಂಥ ಗಂಗೆಯನ್ನು ಯಾರೇ ಸೇವಿಸಿದರೂ ಅವರ ಪಾಪಗಳು ಓಡಿ ಹೋಗ್ತವೆ, ನಾಶ ಆಗ್ತವೆ. ಅದನ್ನು ಹೇಳಬೇಕಿದೆ. ಅಭಿಭೂತ ನಾಶ ಮಾಡಿಕೊಳ್ಳಲ್ಪಟ್ಟ, ಭಜಕ ಅಂಗಾಘ ಸೇವಕ ಜನರ ದೇಹ. ಅಂಗ ಅಂದರೆ ದೇಹ, ಬಾಹ್ಯ ದೇಹ, ಅದರ ಅಘ ಪಾಪಗಳು ಅವು ನಾಶಿತ ದೂರ ಮಾಡಿಸಿಕೊಳ್ಳಲ್ಪಟ್ಟವು. ಇಂಥ ವಾಮನ ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕುದರಿಂದ ಅಂತ ಹೇಳ್ತಾರಲ್ಲ, ಈ ಮಾತನ್ನೇ ಅನುಸರಿಸ್ತಾರೆ ಅವರು. ವಾದಿರಾಜರ ಕೋಶಕ್ಕೊಪ್ಪುವ ಹರಿಕಥಾಮೃತ ಸಾರ. ಇದೇ ಮಾತನ್ನೇ ನೆನಪಿಸ್ಕೊಂಡು ಹೇಳಿದ್ದದು. ಭಗವಂತನ ಪಾದ ಬಹಳ ಸುಂದರವಾಗಿದೆ. ನಖನೂ ಸುಂದರವೇ, ಪಾದನೂ ಸುಂದರ, ನಖವೂ ಸುಂದರ. ನಖದ ತುದಿಭಾಗ ಬಂಗಾರಮಯವಾದ ಬ್ರಹ್ಮಾಂಡಕ್ಕೆ, ಆ ಕಟಾಹಕ್ಕೆ ತಾಗಿದ ಕೂಡಲೇ ಅದು ಸೀಳ್ತು. ಕಟಾಹ ಸೀಳಿದಾಗ ಹೊರಗಿದ್ದಂಥ ಜಲಾವರಣದ ನೀರು ಒಳಗೆ ಬಂತು. ಭಗವಂತನ ಪಾದದ ಮೇಲೆ ನೀರು ಹರಿದು ಬಂತು. ಹಾಗಾಗಿ ವಿಷ್ಣುಪದಿ ಅಂತ ಕರೆಸ್ಕೊಂಡ್ಲು ಗಂಗೆ. ವಿಷ್ಣುವಿನ ಪಾದದ ಮೇಲೆ ಬಿದ್ದು ಬಂದ್ಲಲ್ಲ ಪಾದ ತೊಳೆದು ಅಂತ. ಆ ವಿಷ್ಣುಪದಿ ಅಂತ ಕರೆಸ್ಕೊಂಡ್ಲು. ಅವಳು ದೇವರ ಪಾದ ಸೋಕಿ ಬಂದದ್ರಿಂದಲೇ ಅತ್ಯಂತ ಮಂಗಳ ಎಣಿಸಿದಳು, ಬಹಳ ಮಂಗಳಕರಳಾದ್ಲು. ಯಾರ್ಯಾರು ಸೇವಿಸ್ತಾರೋ, ಮುಣುಗುತ್ತಾರೋ, ಸ್ನಾನ ಮಾಡ್ತಾರೋ ಅವರ ದೇಹದಲ್ಲಿರುವ ಪಾಪಗಳನ್ನೆಲ್ಲ ತೊಳೆದಲು. ದೇವರ ಪಾದದ ತುದಿ ಉಗುರು ತಾಗಿ ಶೀಳಿದ ಬ್ರಹ್ಮಾಂಡದ ಹೊರಭಾಗದಿಂದ ಬಂದ ನೀರು ಪಾದಕ್ಕೆ ಸೋಕಿ ಕೆಳಗಿಳಿದು ಬಂದರೆ ಮಂಗಳವಾಯಿತು. ಅದರಲ್ಲಿ ಮುಳುಗಿದವರ ದೇಹದ ಪಾಪಗಳೆಲ್ಲ ಕಳೆದು ಹೋಯಿತು. ಅಂದರೆ ಪಾದ ಸೋಕಿ ಬಂದ ನೀರಿಗೆ ಇಷ್ಟು ಶಕ್ತಿ ಇದೆ ಅಂದರೆ 3 ಲೋಕತ್ರಯಗಳ ಅಘವಾಗಿ ಹಿಂಗಿಸುವಳು ಅಂತಾರೆ ಹರಿಕಥಾಮೃತ ಸಾರದಲ್ಲಿ. 3 ಲೋಕದ ಪಾಪವನ್ನು ಕಳೆಯುವ ಶಕ್ತಿ ನಿನ್ನ ಪಾದ ತೊಳೆದ ಗಂಗೆಗೇ ಇರಬೇಕಾದ್ರೆ
ಕೈಮುತ್ತಿನ ನ್ಯಾಯ. ಇನ್ನು ವಾಮನ, ನಿನಗೆಷ್ಟು ಪಾಪ ಕಳೆಯೋ ಶಕ್ತಿ ಇರಬೇಡ, ನೀನೆಷ್ಟು ಮಂಗಳವನ್ನು ಮಾಡೋ ಶಕ್ತಿ ಪಡೆದಿರಬೇಡ ಅಂತ ಆ ಅನುಸಂಧಾನ ಮಾಡಲಿಕ್ಕೆ ರಾಜರು ಇದನ್ನು ಹೇಳಿದ್ದಾರೆ. ಅಂಥ ಮಹಾನುಭಾವ ವಾಮನ, ತೇ ನಮಃ, ನಿನಗೆ ನಮಸ್ಕಾರ. ಇನ್ನೊಮ್ಮೆ ಪದಾರ್ಥ ನೋಡಿಬಿಡೋಣ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತದನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಋಷಿ ತಾಂಗಾಮರಾಲಿ ನುತ ನುತ. ಅರ್ಥ: ಪಿಂಗಾಕ್ಷ ವಿಕ್ರಮ, ಸಿಂಹದಂತೆ ಪರಾಕ್ರಮವುಳ್ಳ, ತುರಂಗ ಕುದುರೆಗಳೇನೆ, ಆದಿ ಮೊದಲಾದ, ಸೈನ್ಯ ಚತುರಂಗ ಸೇನೆಯಲ್ಲಿರುವಂತಹ ಆನೆ, ಕುದುರೆ, ರಥ, ಸೈನಿಕರು ಇವರುಗಳಿಂದ ಅವಲಿಪ್ತ ದೃಪ್ತರಾದ ಧನುಜ ಆ ದಾನವರ, ಅಸಾಂಗಾಧ್ವರೇ ಯಜ್ಞದಲ್ಲಿ ದೀಕ್ಷಿತನಾದ ಯಜಮಾನನೆನಿಸಿ, ಬಲಿ ಸಾಂಗಾಧ್ವರಸ್ಥ ಬಲಿ ಯಜ್ಞದಲ್ಲಿ ದೀಕ್ಷಿತನಾದ ಬಲಿಚಕ್ರವರ್ತಿಯ, ಸಾಂಗಾವಪಾತ ದೇಹ ಸಹಿತವಾಗಿ ಅವನನ್ನು ರಸಾತಳ ಲೋಕಕ್ಕೆ ಪ್ರವೇಶಿಸಿದ್ರಿಂದ ಕಳಿಸಿದ್ರಿಂದ ಇಡೀ ಒಂದು ಮನ್ವಂತರ ಕಳಿಸಿಬಿಟ್ಟಿದ್ದಾನೆ. ಈಗ ನಡೀತಿರೋ ಮನ್ವಂತರನೇ ಅದು. ಈಗ ಯಾವ ಮನ್ವಂತರದಲ್ಲಿದ್ದೇವೆ ನಾವೆಲ್ಲ? ವೈವಸ್ವತ ಮನ್ವಂತರ. ಇದೇ ಮನ್ವಂತರದಲ್ಲೇ ವಾಮನಾವತಾರ ಆದದ್ದು. ಮುಂದಿನ ಮನ್ವಂತರ ಸಾವರ್ಣಿ, ಅಲ್ಲಿವರೆಗೂ ನೀನು ಅಲ್ಲೇ ಇರಬೇಕು ಅಂತ ಕಳಿಸಿದಾನಂತ. ಹಾಗಾಗಿ ವೈವಸ್ವತ ಮನ್ವಂತರ ಕಳೆಯೋವರೆಗೂ ರಸಾತಳ ಲೋಕಕ್ಕೆ ಪ್ರವೇಶ ಮಾಡಿಸಿದ್ದರಿಂದ ಹೃಷಿತಾಂಗ ಅಮರ, ಬಹಳ ಸಂತೋಷಗೊಂಡ, ರೋಮಾಂಚನಗೊಂಡ ದೇವತೆಗಳ ಸಮೂಹದಿಂದ ನುತ ಸ್ತೋತ್ರ ಮಾಡಿಸಿಕೊಂಡವನೇ ಒಂದು ವಿಶೇಷಣ. ಎರಡನೇದ್ದು, ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನ ಕಾಂಗಾಂಡ ಪಾತಿ ತಟಿನೀ ತುಂಗಾತಿ ಮಂಗಲ ತರಂಗಾಭಿ ಭೂತ ಭಜ ಕಾಂಗಾಘ. ಶೃಂಗಾರ ಪಾದನಖ, ಸುಂದರವಾದ ಪಾದದ ಉಗುರುಗಳಿಂದ, ಪಾದದ ನಖ ಅಂದರೆ ಉಗುರಿನ, ತುಂಗಾಗ್ರ ಎತ್ತರದ್ದಾದ ತುದಿಯಿಂದ, ಭಿನ್ನ ಶೀಳಿದ, ಕನಕಾಂಗಾಂಡ ಬಂಗಾರಮಯವಾದ ಬ್ರಹ್ಮಾಂಡದ ಮೂಲಕ, ಪಾತಿತ ಕೆಳಗೆ ಬಿದ್ದ, ತಟಿನೀ ಭಾಗೀರಥಿಯ, ತುಂಗಾತಿ ಮಂಗಲ ತರಂಗ ಎತ್ತರದ್ದಾದ ಅತಿಮಂಗಳಮಯವಾದ ಅಲೆಗಳಲ್ಲಿ, ಅಭಿಭೂತ ಭಜಕಾಂಗ ಅಘ ಅಭಿಭೂತ ಅಲೆಗಳಿಂದಲೇನೆ ದೂರ ಮಾಡಲ್ಪಟ್ಟಂತಹ ಭಜಕ ಅಂಗ ಅಘ ಸೇವಿಸುವವರ ದೇಹದ ಪಾಪರಾಶಿ ಉಳ್ಳ, ಪಾಪ ಉಳ್ಳ ಅಂದರೆ ಸೇವಿಸುವವರ ಪಾಪ ಇವಳ ಎತ್ತರದ ಅಲೆಗಳಿಂದಲೇ ದೂರ ಓಡಿ ಹೋಗಿರ್ತಾನೆ. ಸಾಮಾನ್ಯವಾಗಿ ಅಲೆ ಬಹಳ ದೊಡ್ಡ ದೊಡ್ಡದಾಗಿ ಬರ್ತಿದೆ ಅಂದರೆ ಅದರೊಳಗೆ ಸ್ನಾನಕ್ಕೆ ಹೋದವ್ರದ್ದು ದೇಹದಲ್ಲಿರೋ ಬಟ್ಟೆನೇ ದೂರ ಓಡಿ ಹೋಗಿರ್ತದೆ. ಹಾಗೆ ಗಂಗೆಯಲ್ಲಿ ಸ್ನಾನಕ್ಕೆ ಹೋದಾಗ ಎತ್ತರದ ಅಲೆಗಳು ಬಂದು ಅಪ್ಪಳಿಸಿದ ಕೂಡಲೇ ಬರೀ ಬಟ್ಟೆಯಲ್ಲ, ಸೇವಿಸುವವರ ದೇಹದ ಒಳಗೆ ಸೇರಿಕೊಂಡ ಪಾಪಗಳು ದೂರ ಆಗ್ತಾವೆ. ಅಷ್ಟು ಪಾಪ ಕಳೆಯುವ ಶಕ್ತಿ ದೇವರ ಪಾದದಿಂದ ಉದಯಿಸಿದಂತಹ ಈ ಗಂಗೆಗಿದೆ. ಅಂಥ ಗಂಗೆಯನ್ನೇ ಭೂಮಿಗೆ ಕೊಟ್ಟಂಥ ವಾಮನ, ತೇ ನಮಃ, ನಿನಗೆ ನಮಸ್ಕಾರ. ಹೀಗೆ ಈ ಶ್ಲೋಕವನ್ನು ಚಿಂತನೆ ಮಾಡಬೇಕು. ಪದಾರ್ಥ ಆಯಿತು, ಭಾವಾರ್ಥ ಹಾಗೂ ಫಲ ತಿಳಿಯೋಣ. ಮೊದಲನೇ ವಿಶೇಷಣ, ದೇವತೆಗಳಿಗೆ ಶತ್ರು ಸ್ಥಾನದಲ್ಲಿದ್ದವನು ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿಯ ಸೇನಾಬಲ ಎಷ್ಟಿತ್ತು, ಬಹಳ ಅಹಂಕಾರ ಬಂದಿತ್ತು ಅವನಿಗೆ. ಅಂಥವನು ದೇವತೆಗಳ ವಿರುದ್ಧವಾಗಿ ಯಜ್ಞ ಮಾಡಿ ಪದವಿ ನಂದು ಮಾಡಿಕೊಳ್ತೇನೆ ಅಂತ ನಿಂತಿದ್ದ. ಹರಿಸಂಕಲ್ಪ ಬೇರೆ, ದೈವ ಸಂಕಲ್ಪನೆ ಬೇರೆ. ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದಿದ್ದ. ಅದಕ್ಕೆ ಅವನನ್ನು ದಮನ ಮಾಡಲೇಬೇಕಾಯ್ತು. ಈ ಮನ್ವಂತರ ನಿನಗೆ ಪದವಿ ಇಲ್ಲ, ಮುಂದಿನ ಮನ್ವಂತರ ಕೊಡ್ತೀನಿ, ಆದರೆ ಈ ಮನ್ವಂತರ ನಾನೆಲ್ಲಿರಲಿ ಎಂದದ್ದಕ್ಕೆ
ದೇಹ ಸಹಿತವಾಗಿ ಅಂದರೆ ಸದೇಹವಾಗಿ ರಸಾತಳ ಲೋಕದಲ್ಲಿರು, ನಿನ್ನ ಮನೆ ಬಾಗಿಲು ಕಾಯ್ಕೊಂಡು ನಾನು ನಿಂತಿರ್ತೇನೆ ಅಂತಂದಿದ್ದಾನೆ. ಭಗವಂತ ಭಕ್ತ ವತ್ಸಲನೂ ಹೌದು, ಭಕ್ತಾಪರಾಧ ಸಹಿಷ್ಣುವೂ ಹೌದು. ಎಲ್ಲ ಇಲ್ಲಿ ಮಹಿಮೆ ತೋರಿಸಿದ್ರಿಂದ ಗೊತ್ತಾಗ್ತದೆ. ಹಾಗಾಗಿ ಮೊದಲನೇ ವಿಶೇಷಣ, ಬಲಿಗೆ ಸದೇಹ ರಸಾತಳ ಪ್ರವೇಶವನ್ನು ಮಾಡಿಸಿದವ, ಅದರಿಂದ ಸಂತೋಷ ಆದದ್ದು ದೇವತೆಗಳಿಗೆ. ರೋಮಾಂಚನಗೊಂಡು ವಾಮನನನ್ನು ತ್ರಿವಿಕ್ರಮನನ್ನು ಸ್ತೋತ್ರ ಮಾಡ್ತಾರೆ. ಹೀಗೆ ದೇವತೆಗಳಿಗೆ ಸಂತೋಷ ಉಂಟು ಮಾಡಿದ ಕಥೆ ಮೊದಲನೇ ವಿಶೇಷಣದಲ್ಲಿ ಹೇಳಿದ್ರಿಂದ ನಾವು ದೇವತೆಗಳಂತೆ ಪ್ರಾಮಾಣಿಕರಾದರೆ, ಹರಿಭಕ್ತರಾದರೆ, ನಿಸ್ವಾರ್ಥಿಗಳಾದರೆ ದೇವತೆಗಳೆಲ್ಲ ತಮ್ಮ ತಮ್ಮ ಪದವಿಯನ್ನು ನಿಸ್ವಾರ್ಥವಾಗಿ ನಿಭಾಯಿಸ್ತಾರೆ. ದೇವರ ಆದೇಶ ಅಂತ ಆದೇಶವನ್ನು ಹೊತ್ತು ನಿಭಾಯಿಸ್ತಾರೆ. ಅಲ್ಲಿ ಯಾವ ಸ್ವಾರ್ಥ ಇಲ್ಲ. ಭಗವಂತನ ಪೂಜೆ ಅಂತ ಅವರು ತಮ್ಮ ಕಾರ್ಯಗಳನ್ನು ನಡೆಸ್ತಾರೆ. ಹಾಗೆ ನಾವು ದೇವರು ಕೊಟ್ಟ ಪದವಿ ಅದನ್ನು ನಿಸ್ವಾರ್ಥವಾಗಿ ನಿಭಾಯಿಸಬೇಕು. ದೇವರು ಕೊಟ್ಟ ಜವಾಬ್ದಾರಿಯನ್ನು ಅವನ ಪ್ರೀತಿಗಾಗಿ ಅವನ ಪೂಜೆಯಾಗಿ ನಿಭಾಯಿಸೋರು ಅಂತಾದರೆ ನಮ್ಮಂಥವರಿಗೂ ಬಲಿಯಂತಹ ಬಲಿಷ್ಠ ಶತ್ರುಗಳು ಇರ್ತಾರೆ. ಎಲ್ರಿಗೂ ಒಂದಲ್ಲ ಒಂದು ರೀತಿ ಶತ್ರುಗಳು ಹುಟ್ಕೊಳ್ತಾರೆ ಭೂಮಿಯಲ್ಲಿ. ಅವರನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಭಗವಂತಂದಾಗಿರ್ತದಂತಾವ. ಅವರು ನಮ್ಮವರೇ ಆಗಿ ನಮಗೆ ಶತ್ರುಗಳಾಗಿ ಬಿಡ್ತಾರೆ. ಬಲಿಚಕ್ರವರ್ತಿ ಪೂರ್ಣ ಕೆಟ್ಟವನೇನಲ್ಲ. ಒಳಗಡೆ ಒಬ್ಬ ಅಸುರಾವೇಶ ಬಂದಿತ್ತು, ದೈತ್ಯ ಚಕ್ರವರ್ತಿಯಾಗಿದ್ದ, ಅಹಂಕಾರ ಬಂದಿತ್ತು. ಹಾಗೆ ನಮ್ಮಲ್ಲಿಯೂ ಕೂಡ ನಮ್ಮವರೇ ಆದವರು ನಮ್ಮ ಶತ್ರುಗಳಾಗ್ತಾರೆ. ಅವರನ್ನು ದಮನ ಮಾಡಿ ನಮ್ಮ ಪದವಿ ಸ್ಥಿರ ಮಾಡಿಕೊಳ್ಳುವಷ್ಟು ಶಕ್ತಿ ನಮಗಿರಲ್ಲ. ನಮ್ಮ ನಿತ್ಯ ಕರ್ಮಗಳಿಗೆ ವಿಘ್ನ ಆಗ್ತದೆ. ನಾವು ನಿಭಾಯಿಸ್ತಿದ್ದಂತಹ ಹೊಣೆಗಾರಿಕೆಗೆ ಅವರು ಅಡ್ಡ ಬರ್ತಾರೆ. ಇಂದ್ರನಿಗೆ ಆ ಸ್ಥಿತಿ ಬಂದಿತ್ತು, ದೇವತೆಗಳಿಗೆ ಆ ಸ್ಥಿತಿ ಬಂದಿತ್ತು. ಹಾಗಾಗಿ ತ್ರಿವಿಕ್ರಮನಾಗಿ ಬಂದು ಅವನ ದೇಹ ಸಹಿತವಾಗಿ ರಸಾತಳಕ್ಕೆ ಕಳಿಸಿ ಇಂದ್ರಾದಿಗಳಿಗೆ ತಮ್ಮ ಪದವಿಗೆ ಧಕ್ಕೆ ಬರದಂತೆ ಮಾಡಿದವ. ಹಾಗಾದರೆ ನಮಗೂ ನಮ್ಮ ಸ್ಥಾನ, ನಮಗೆ ಸಿಗಬೇಕಾದದ್ದು ಮನ್ನಣೆ, ಅದಕ್ಕೆ ಧಕ್ಕೆ ಬರದಂತೆ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಮೊದಲನೇ ವಿಶೇಷಣ ಅನುಸಂಧಾನ ಮಾಡಬೇಕು. ಎರಡನೇ ವಿಶೇಷಣ ಬಹಳ ಅದ್ಭುತ. ಮನುಷ್ಯರ ದೇಹದಲ್ಲಿ ಪಾಪ ಸೇರ್ಕೊಳ್ತಾ ಇರ್ತದೆ. ದೇಹದ ಪಾಪ ಕಳಿಬೇಕಾದ್ರೆ ಗಂಗೆಯ ಅಲೆಗಳು ಮೈ ಮೇಲೆ ಬೀಳಬೇಕು. ದಿನಾ ಸ್ನಾನ ಮಾಡೋ ನೀರನ್ನೇ ಗಂಗೆ ಅಂತ ಸ್ಮರಣೆ ಆದರೂ ಮಾಡಬೇಕು ಅಂತಿದೆ ಶಾಸ್ತ್ರ. ನಿನ್ನೆ ಭೂಮಿಯ ಸ್ಮರಣೆ ಆಯ್ತಲ್ಲ, ಸಮುದ್ರ ವಸನೆ ದೇವಿ ಪರ್ವತಸ್ತನಮಂಡಿತೆ ಅಂತ ಹಿಂದೆ ಶ್ಲೋಕದಲ್ಲಿ, ನಿನ್ನೆ ಅಲ್ಲ ಮೊನ್ನೆ ಹೇಳುವಾಗ, ಆ ವರಾಹರೂಪಿ ಶ್ರೀಹರಿ ಧರಣಿ ಲೀಲಾಸ್ಪದೋರು ತಲಾ, ಧರಣಿ ದೇವಿಯ ವಿಹಾರದ ತಾಣವಾಗಿದೆ ವರಾಹನ ತೊಡೆ, ಹಾಗೂ ಅವನ ಕೋರೆ ಹಲ್ಲಿನಲ್ಲಿ ನೀಲಕಮಲದಂತೆ ಧರಣಿ ನಿಂತಿದ್ದಾಳೆ ಭೂದೇವಿ ಅಂತ ಹೇಳಿ ಭೂದೇವಿಯ ಸ್ಮರಣೆ ಮಾಡಬೇಕು ಅಂತ ಹೇಳ್ತು. ಇವತ್ತು ಗಂಗೆಯ ಸ್ಮರಣೆ. ಗಂಗೆ ದೇವರ ಪಾದದಿಂದ ಉದಯಿಸಿದ್ದಕ್ಕೆ ಆ ಶಕ್ತಿ ಪಡ್ಕೊಂಡಿದ್ದಾಳೆ. ಹೇಗೆ ಹುಟ್ಟಿದ್ಲು ಅಂತ ಅವಳ ಉತ್ಪತ್ತಿ. ಮೊನ್ನೆ ಜ್ಯೇಷ್ಠ ಮಾಸದಲ್ಲಿ ಭಾಗೀರಥಿ ಜಯಂತಿ ಅಂತ ಹಾಕಿರ್ತಿದ್ರು ಪಂಚಾಂಗದಲ್ಲಿ, ನೋಡಬೇಕದನ್ನು. ದಶಮಿ ದಿವಸ ದಶಹರ ಅಂತ ಆ ಭಾಗೀರಥಿ ಹುಟ್ಟಿದ್ದೇ ಹೀಗೆ ಅಂತ ವರ್ಣನೆ ಮಾಡಿದ್ದಾರೆ. ಗದ್ಯದಲ್ಲಿರೋ ಭಾಗ, ಭಾಗವತದ 5ನೇ ಸ್ಕಂಧದಲ್ಲಿ ಭಾಗೀರಥಿ ಗದ್ಯದಲ್ಲಿರೋ ಭಾಗದ ಸಾರವನ್ನು ನಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದಾರೆ ರಾಜರು. ಗಂಗೆ ನೋಡಲಿಕ್ಕೂ ಬಹಳ ಸುಂದರ. ಅವಳ ಸೌಂದರ್ಯ ಎಲ್ಲಿಂದ ಬಂತಷ್ಟು ಅಂತ ಕೇಳಿದರೆ, ದೇವರ ಪಾದ ಬಹಳ ಶೃಂಗಾರ ಇದೆ, ಅದಕ್ಕೆ ಗಂಗೆ ಶೃಂಗಾರಳಾಗಿದ್ದಾಳೆ ಅಂತ ಆ ಚಿಂತನೆ ಬರಬೇಕು. ಅದಕ್ಕೆ ಶೃಂಗಾರ ಪಾದ ಅಂತಂದ್ರೆ. ಭಗವಂತನ ಪಾದ ಬಹಳ ಸುಂದರ. ಅದನ್ನು ಸ್ಮರಣೆ ಮಾಡಿ ಅದರ ಸ್ಪರ್ಶ ಮಾಡಿ ಬಂದ್ಲಲ್ಲ, ಅದಕ್ಕೆ ಅವಳು ಸುಂದರಳಾದ್ಲು. ಬಹಳ ಸುಂದರಳಿದ್ದಾಳೆ ಗಂಗೆ ಅಂತ ವರ್ಣಿಸಿದ್ದಾರೆ ಹಿಂದಿನ ಕವಿಗಳೆಲ್ಲ. ಆ ಪಾದದ ನಖದಿಂದ ಬಂದವಳು. ಬರುವಾಗ ಹೇಗೆ ಬಂದ್ಲು? ಬ್ರಹ್ಮಾಂಡ ಕಟಾಹ ಬಂಗಾರಮಯವಾದದ್ದು ಎಷ್ಟೋ ಕೋಟಿ ಯೋಜನೆ ಇದೆ ಅಂತೆ. ಇವನ ಉಗುರುತಾಗಿದ್ದಕ್ಕೆ ಅದು ಸೀಳ್ಬಿಡ್ತು. ಸೀಳಿದ ಕೂಡಲೇ ಕಟಾಹದ ಹೊರಗಿರುವ ನವಾವರಣದೊಳಗೆ ಒಂದು ಆವರಣ ಜಲಾವರಣ. ಆ ಆವರಣದ ನೀರೆಲ್ಲ ಒಳಗೆ ನುಗ್ಗುತ್ತಾ ಇದೆ. ನುಗ್ಗೋದನ್ನು ನೋಡಿ ಭಗವಂತ ವಾಯುದೇವರಿಗೆ ಆದೇಶ ಮಾಡಿ ಆ ಕಟಾಹ ಭಾಗವನ್ನು ಮತ್ತೆ ಒಂದುಗೂಡಿಸಿ
ಹೊರಗಿನ ನೀರು ಬಹಳ ಬರೋದು ಬೇಡ ಅಂತ ತಡೆದ. ಇಷ್ಟೇ ಗಂಗೆಯಾಗಿ ಹರಿತಿದ್ದಾಳಂತ ಇವತ್ತಿಗೂ. ಆ ಒಳಗೆ ಆ ಸಮಯದಲ್ಲಿ ಬಂದದ್ದು ಗಂಗೆನೇ ಇಷ್ಟು. ಇನ್ನು ಹೊರಗಿರುವ ಜಲಾವರಣ ಎಲ್ಲ ಒಳಗೆ ಬಂದುಬಿಟ್ಟಿದ್ರೆ ನಮ್ಮ ಸ್ಥಿತಿ ಏನಾಗಬೇಡ. ಆವಾಗ ವಾಯುದೇವರು ಅನುಗ್ರಹಿಸಿದರು ಅಂತ ಪುರಾಣಗಳಲ್ಲಿ ಹೇಳ್ತದೆ. ದೇವರ ಆದೇಶ ಹೊತ್ತು ಆ ಕಾರ್ಯ ಮಾಡಿದರು. ಬಂಗಾರದ ಕಟಾಹ ಸೀಳ್ದಾಗ ಹೊರಬಂದಂಥವಳು ನದಿಯಾಗಿ ಹರಿದ್ಲು. ಭಗವಂತನ ಪಾದ ಸೋಕಿ ಬಂದದ್ದಕ್ಕೆ ಎತ್ತರದ ಪಾದ, ಎತ್ತರದ ತುದಿಯ ಭಾಗ ತಾಗಿದ್ದಕ್ಕೆ ಇವಳು ಯಾವಾಗಲೂ ಇವತ್ತಿಗೂ, ಅವತ್ತು ಎತ್ತರದ ಪಾದದ ತುದಿ ತಾಗಿದ್ದಕ್ಕೆ ಇವತ್ತು ಇವಳ ಅಲೆಗಳು ಎತ್ತೆತ್ತರನೇ ಇದ್ದಾವಂತೆ. ಅದಕ್ಕೆ ಅದನ್ನೆಲ್ಲ ಸೇರಿಸ್ತಾರೆ. ತುಂಗಾತಿ ಮಂಗಲ, ಹಿಂದೆ ಹೇಳುವಾಗ ತುಂಗಾಗ್ರ ಭಿನ್ನ. ಯಾಕೆ ಇವಳು ಎತ್ತೆತ್ತರದ ಅಲೆ ಪಡ್ಕೊಂಡಿದ್ದಾಳೆ ಅಂದರೆ ಪ್ರಾಯ ಭಗವಂತನ ಪಾದದ ನಖದ ತುದಿ ಭಾಗ ಅದು ಎತ್ತರದ್ದಿತ್ತು. ಅದನ್ನು ಸೋಕಿ ಬಂದದ್ದಕ್ಕೇನೆ ಇವಳು ಎತ್ತರದ ಅಲೆ ಪಡ್ಕೊಂಡ್ಲೇನೋ ಅಂತ ಚಿಂತನೆ ಕೊಡ್ತಾರೆ. ಅಂತೂ ದೇವರ ಪಾದ ಸೋಕಿದವರೆಲ್ಲ ಎತ್ತೆತ್ತರ ಆಗ್ತಾರೆ ಅಂತ ಅರ್ಥ. ಬದುಕಿನಲ್ಲಿ ಎತ್ತರ ಆಗೋದು ಬಹಳ ಕಷ್ಟ. ಅದಕ್ಕೆ ಇವಳನ್ನು ಸ್ಪರ್ಶಿಸಿದರೆ ಇವಳು ಎತ್ತರ ಆಗಿದ್ದಾಳೆ, ನಮ್ಮನ್ನು ಎತ್ತರ ಕರ್ಕೊಂಡು ಹೋಗ್ತಾಳೆ ಅಂತ ಸ್ಮರಣೆ ಮಾಡಿಸ್ತಾರೆ. ತುಂಗ ಅತಿಮಂಗಲ ತರಂಗ, ಬಹಳ ಮಂಗಳಕರಳಾದ ಅಲೆಗಳು ಪಡ್ಕೊಂಡವಳು. ಯಾಕೆ? ದೇವರ ಪಾದ ಬಹಳ ಮಂಗಳ. ಆ ಪಾದ ಸೋಕಿ ಬಂದದ್ದಕ್ಕೆ ಇವಳು ಮಂಗಳಲಾದ್ಲು. ಅದಕ್ಕೆ ಅತಿಮಂಗಳಳು. ಇವಳು ಯಾರೆಲ್ಲರ ಪಾಪ ಕಳಿತಾಳೆ ಅಂದರೆ ಭಜಕ ಅಂಗ ಅಘ ಅಭಿಭೂತ. ಯಾರು ಸೇವಿಸ್ತಾರೋ ಅವರ ದೇಹದ ಪಾಪ ಎಲ್ಲ ದೂರ ಮಾಡ್ತಾಳೆ. ಗಂಗೆಗೆ ಆ ಶಕ್ತಿ ಇದೆ. ಹೀಗೆ ಇಂಥ ಗಂಗೆಯನ್ನು ಜಗತ್ತಿಗೆ ಕೊಟ್ಟಾತ ನೀನು. ಹಾಗಾದರೆ ಗಂಗೆ ಭಗವಂತನ ಕೊಡುಗೆ ಅಂತ ಭಾವಿಸಬೇಕು. ಪಾಪ ಕಳೆಯುವ ಗಂಗೆ ಭಗವಂತನ ಪಾದದ ಕೊಡುಗೆ ಅದು. ಹೀಗೆ ನಮ್ಮ ಪಾಪಗಳು ದೂರ ಆಗಲಿ ಅಂತ ಗಂಗಾ ಸ್ಮರಣೆ ಮಾಡಿಸಿ ಗಂಗೆಯ ಉತ್ಪತ್ತಿಯನ್ನು ಹೇಳಿ ತ್ರಿವಿಕ್ರಮಾವತಾರದ ಚಿಂತನೆ ಮಾಡಿರಿ ಅಂತ ಹೇಳ್ಕೊಡ್ತಾರೆ. ಇದು 2ನೇ ವಿಶೇಷಣ. ಹಾಗಾಗಿ ಪಾಪ ಪರಿಹಾರ ಇದರ ಫಲ ಅಂತ ಭಾವಿಸಬೇಕು. ಎತ್ತರಕ್ಕೆ ಹೋಗುವ ಶಕ್ತಿ ಗಂಗೆಯಿಂದ ಉಂಟಾಗ್ತದೆ. ಕ್ಲೇಶಗಳು ಕಳೀತಾಳೆ. ಬಹಳ ಅರ್ಥಗರ್ಭಿತವಾದ ಮಾತು. ಈ ರೀತಿ 9ನೇ ಶ್ಲೋಕ ವಾಮನಾವತಾರದ ಸ್ಮರಣೆ ಮಾಡಿಸ್ತಾ ಇದೆ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತದನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಋಷಿ ತಾಂಗಾಮರಾಲಿನುತತೆ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತದನುಜಾ ಸಾಂಗಾಧ್ವರಸ್ಥ ಬಲಿ ಸಾಂಗಾವಪಾತ ಋಷಿ ತಾಂಗಾಮರಾಲಿನುತತೆ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ. ಮುಂದಿನ ಶ್ಲೋಕವನ್ನು ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.